ಏನಿದು ನಿನ್ನ ಹೈತ ವರ್ತನೆ? ಅಹೋ ಪಿತನೆ, ಏನಿದು ನಿನ್ನ ಐತ ವರ್ತನೆ? ತ್ರಿಲೋಕ ವೀರನೊಂದು ವಿರುದನ್ನು ಪಡೆದಂತ ಪಾರ್ಥನು ನಿನ್ನ ಅಳಿಯನಾಗುವನೆಂದರೆ ನಿನ್ನ ಸಾಹಸಕ್ಕೆ ಸರಿಸಮನಾರು. ಅಪ್ಪಯ್ಯ, ಅಂತ ವೀರಾದಿ ವೀರನು ಮೂರು ಲೋಕದ ಖಂಡನೆಂದು ಹೆಸರನ್ನು ಪಡೆದಂತ ಪಾರ್ಥನು ನಿನ್ನ ಅಳಿಯನಾಗುವನೆಂದರೆ ನಿನ್ನ ಸಾಹಸಕ್ಕೆ ಸಮನಾರು. ನಿನ್ನ ಮುಂದಿನ ಕಾರ್ಯವನ್ನು ನಡೆಸುವಂತವನಾಗು ಜನಕ, ಜಗದ್ವಿಖ್ಯಾತಿ ಕಾರ್ತಿಕನಕ. ಹೌದು ಅಪ್ಪಯ್ಯ, ನಿನ್ನ ಸಾಹಸಕ್ಕೆ ಅದು ಹೇಗೆ ತಂದೆ? ಖಂಡಿತವಾಗಿ ನಡೆಯುವುದಲ್ಲ. ಅರ್ಜುನನಿಗೆ ಎನ್ನನ್ನು ಧಾರೆ ಎದ್ದುಕೊಂಡು ಈಗಾಗಲೇ ಲಗ್ನವಾಗಿರುವನಪ್ಪಯ್ಯ, ಇದನ್ನು ಒಪ್ಪಿಕೊಳ್ಳಬೇಕು. ಎಷ್ಟು ಮಾತ್ರ ಸಾಧ್ಯವಿಲ್ಲ ಮಗಳೇ. ವಿರಹ ಜಂಗಮ್ ಗುಡಿ ಪೂಜಾರಿ ಸಿದ್ದಯ್ಯ ಅವರು ಈ ನಾಟಕದ ಕಂಪನಿ ಪರವಾಗಿ 1000 ರೂಪಾಯಿ ಬಹುಮಾನ ಪೂರ್ವಕ ಕೊಟ್ಟಿರ್ತಾರೆ. ಅಹೋ ಜನಕ, ಇದೇನು ಕಾರ್ಯವನ್ನು ಮಾಡುತ್ತೀರಿ? ಜನಕ, ತ್ರಿಲೋಕ ವೀರನೆಂದು ಬಿರುದನ್ನು ಪಡೆದಂತ ಪಾರ್ಥನು ಧರ್ಮಜನ ತಮ್ಮನು ಶ್ರೀಹರಿಯ ಭಕ್ತನು ಇಂದ್ರನ ಹೊರದಲ್ಲಿ ಹುಟ್ಟಿದಂತ ಇಂದ್ರನ ಕುಮಾರನು.
ಅಪ್ಪಯ್ಯ ಆತನನ್ನು ಗಂಧರ್ವ ವಿಧಿಯಿಂದ ಲಗ್ನ ಮಾಡಲು ಪಿತನೆ ಮಾಡಬೇಡ ಮತ್ತಾವ ಆಲೋಚನೆ. ಮೋಹದ ಗಣ್ಯನಿಂದ ಮಾತನಾಡಿದೆ ಹಾಗಾದರೆ ಎನ್ನನ್ನು ನುಡಿಯಬಹುದು. ಅದು ಏನೆಂದರೆ ಹಿಂದಕ್ಕೆ ವಿಶ್ವಾಮಿತ್ರ ಮುನಿಗಳನ್ನು ಕೂಡಿ ತಪೋಭಂಗ ಮಾಡಿ ಆ ವಿಶ್ವಾಮಿತ್ರ ಮುನಿಯ ಕೂಡ ದೇವೇಂದ್ರನ ಆಸ್ಥಾನದಲ್ಲಿ ನರ್ತಕಿಯಾದ ಮೇನಕಿಯು ಮಗಳು ಜಗಂತಿನ ಕೂಡ ನಿನ್ನಂತೆ ದಿಶ್ಯಂತ ಮಹಾರಾಜನು ಗಾಂಧರ್ವ ವಿಧಿಯಿಂದ ವಿವಾಹವಾಗಿದ್ದೇನೆ. ಮೂರ್ಖ ದಿಶ್ಯಂತದಿಂದ ಮರೆಯಲ್ಪಟ್ಟ ಫಲವಾದ ಕಷ್ಟವನ್ನು ಪಟ್ಟಿದ್ದು ನಿನಗೀಗ ನೆನಪಿನಲ್ಲಿಲ್ಲವೇ? ಓಹೋ ಮತ್ತೇನೇ ಅಪ್ಪಯ್ಯ ನರನಾದ ಅರ್ಜುನನು ತ್ರಿಲೋಕದ ವೀರನಾಗಲಿ ಕಾಲ್ಪೆಂಡೆಯನ್ನು ಧರಿಸಿದ ವೀರನಾಗಲಿ ಆ ನರನನ್ನು ಒಪ್ಪಿದ ಬಗೆಯಾದರೆ ಹೇಗೆ? ಎನ್ನ ಮಾತಿಗೆ ಬೆಲೆ ಕೊಡದೆ ಅದೇ ಅರ್ಥವನ್ನು ನಡೆಸಿದೆ ಅಂದರೆ ಕೋಪ ತಾಪದ ಉರಿಗುಚ್ಚಿಗೆ ಸುಟ್ಟು ಹೋಗುವ ಮುಕ್ಕಳು. ಅಪ್ಪಯ್ಯ ಅಹೋ ಜನಕ ಇಂಥ ಮಾತುಗಳನ್ನು ಆಡುವುದು ಬಿಟ್ಟು ಬಿಡು. ಅರ್ಜುನನೇ ನಿನ್ನ ಅಳಿಯನೆಂದು ಒಪ್ಪಿಕೋ. ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಮಗಳು. ಅಹೋ ಪಿತನೆ ಅಹೋ ಮಗಳು ಹಿಂದಕ್ಕೆ ಶಾಪದಲ್ಲಿಯೂ ಕಷ್ಟಪಟ್ಟಳೆಂದು ಹೇಳುತ್ತಿರುವಿಯಲ್ಲ. ಶಾಪದಿಂದ ಜನಿಸಿದ್ದರಿಂದ ಈ ಲೋಕದ ಕೃಷ್ಣದ ಕಷ್ಟವನ್ನು ಪಟ್ಟಳು. ಅಪ್ಪಯ್ಯ ಕೃಷ್ಣ ಅಹೋ ಮಗಳು ಗಂಧರ್ವ ವಿಧಿಯಿಂದ ಲಗ್ನವಾದ ಪಾರ್ಥನನ್ನು ಮರೆತು ಬಿಡು ಎನ್ನುವುದು ನಿನಗೆ ನ್ಯಾಯವಾಗಿ ತೋರುವುದೇ ಪಿತನೆ. ಮಾಡಿ ನೋಡ ಮುಂದಿನ ಆಲೋಚನೆ. ಅಹೋ ಲಜ್ಜೆಯಿನಾದ ಉಳಿಚೆ ನಿನ್ನ ಲಜ್ಜೆಯನ್ನು ತೊರೆದ ನರನಾದ ಅರ್ಜುನನ್ನು ಮರೆತು ಗಾಂಧರ್ವ ವಿಧಿಯಿಂದ ವಿವಾಹವಾಗಿ ಹೆಜ್ಜೆ ಹೆಜ್ಜೆಗೆ ಬುಗಿದಿಯಲ್ಲ ನಿನ್ನಂತ ಮತೆ ಅತ್ತ ಸೆರೆದ ನಿಲ್ಲು ಮುಕ್ತ ಮುಂದೆ ಅತ್ತ ಸೆರೆದ ನಿಲ್ಲು ನಿನ್ನ ಜಾಗ್ರತೆಯಿಂದ ರಾಜಪುತ್ರನ ಕರೆದುಕೊಂಡು ನಾನು ಈ ಮೂರ್ಖರನ್ನು ಕಳೆದು ಹೊಡೆದು ಚೀನಚಿತ್ರವೇ ಎತ್ತಮಾನವನ್ನು ಕಡಿಮೆ ಮಾಡಿಕೊಳ್ಳುವ. ಇಂಥ ನೀತಿ ತಪ್ಪಿದ ಮಗಳನ್ನು ಇದ್ದರಷ್ಟು ಹೋದರಷ್ಟು ಅಹೋ ಕಡು ಮೂರ್ಖರೇ ಸಾಕು ಮಾವಿನ ಜೋಕು ನೀಡುವವನು ನಿನ್ನ ಕಪಾಳಕ್ಕೆ ತಕ್ಷಣ ಬಿಡುವ ಖಂಡಿ ಯಾವ ಮೂರ್ಖವಿದೆ. ಗಂಧರ್ವ ವಿಧಿಯ ಲಗ್ನ ಮಾಡಬೇಡ ನೀ ಬಂದ ಏನಿದು ನಿನ್ನ ಬೋಧಕ? ಎತ್ತ ತಂದೆಯಾದ ನೀನು ಮಗಳ ಸುಖವನ್ನು ಬಯಸುವುದು ಬಿಟ್ಟು ಆ ಪಂಗುಗಳನ್ನು ಮರೆತು ಬಿಡು ಎನ್ನುವುದು ನಿನಗೆ ನ್ಯಾಯವಾಗಿ ತೋರುವುದು. ಜನಕ, ನೀನೆಷ್ಟು ವಿಧ ವಿಧವಾಗಿ ಹೇಳಿದರೂ ನಾನು ಪಾರ್ಥನನ್ನು ಮರೆತು ಅರಗಳಿಗೆ ಜೀವಿಸಲಾರನು. ಕಂಡೆಯ ಪಿತನೇ ಅತಿ ಫಲಾನ್ವಿತನೇ. ಓರುಗರಾದ ಬರನೆ ಅಹೋ ಕೌರವಿ ಮಹಾರಾಜ, ಹೇಳುವನು ಕೇಳು.
ಮತಿಗೇಡಿ ಬೇಡ. ಈಗ ಪುತ್ರಿಯಾದ ಉಳಿಚಿಯಂ ಕರ್ಮಂ ಬಿಡು. ಸರ್ಪರಾಜ ನಿಜ ಮಾತನ್ನೇಳುವನು ಸಹಜ. ನಮೋ ನಾರಾಯಣ, ಕಾಪಾಡೋ ನನ್ನ ಮರ್ಯಾದೆ ಈ ಕ್ಷಣ. ಅಹೋ ಕೇಶವ, ಅಹೋ ಉರಗ ದೊರೆಯನೇ, ಇಂಥ ನೀತಿಯಷ್ಟ ಮಗಳನ್ನು ಮನೆಯಲ್ಲಿ ಇರಿಸಿಕೊಂಡು ಮಾನವೀನ ಮಾಡಿಕೊಳ್ಳದೆ ಪ್ರಾಣಾತನೆಯಲು ಸ್ವಲ್ಪ ದಿನ ಎತ್ತಿ ಪಡುವುದರಲ್ಲಿ ಯಾವ ತರದ ಚಿಂತೆ ಇಲ್ಲ. ನಾರಾಯಣ, ಎಂತ ಅಗಾಯಿತ್ಯ ಕಾರ್ಯವನ್ನು ನಡೆಸುತ್ತಿದ್ದೀಯಾ? ಅಹೋ ಉರಗರಾಜನೇ, ಅಹೋ ಶ್ರೀಹರಿಯೇ, ನೀರು ಕೊಡ್ರಿ. ಅಹೋ ಸರ್ಪರಾಜ, ಮಾಡಿದವರ ಪಾಪ ಆಡಿದವರ ಮಡಲಲ್ಲಿ ಹೆಂದೆಯಾಗೆ ಈಗ ಉಳಿಚಿಯು ಒಂಟಿಗಳಲ್ಲ. ತನ್ನ ಗರ್ಭದೊಳಗೆ ಉದ್ಭವಿಸುವ ಮಗನು ಅಸುಕಂದಮನಾಗಿ ಶಿಶುವಾಗಿ ಬೆಳೆಯತೊಡಗಿದೆ. ಇಂಥ ಗರ್ಭಿಣಿಯಂ ಕೊಂದು ನೀನು ಯಾವ ಪಾಪಕ್ಕೆ ಗುರಿಯಾಗುವೆ? ಅಂತ ನರಕ ಯಾತನೆಯನ್ನು ಕಂಡಿರಿವ್ಯಾ ಓ ರಾಜಶೇಖರ? ಎನ್ನ ಮೈದನನಾದ ಅರ್ಜುನನು ಸಾಮಾನ್ಯ ವೀರನಲ್ಲ. ಅಂತ ಬಲಶಾಲಿಗೆ ನೀನು ಮಾವನಾದರೂ ತಪ್ಪೇನಿಲ್ಲ. ಈಗ ಉಳಿಚಿಯು ಗರ್ಭದೊಳಿಯ ಬೆಳೆಯತೊಡಗಿದ ಮಗನು ಮುಂದಿಗೆ ಅಸಮಬಲಶಾಲಿಯಾಗಿ ತಂದೆಯನ್ನು ಮೀರಿಸುವಂತ ವಿದ್ಯೆಯನ್ನು ಸಂಪಾದಿಸುವೆನು. ಅವನ ಪರಾಕ್ರಮವನ್ನು ಮುಂದೆ ಮೂರು ಲೋಕದಲ್ಲಿ ಬೆಳೆಯುವುದು ರಾಜ, ಖಂಡಿಗ ರಾಜ, ಸಾಂದ್ರಗುಣ ತೇಜ. ಏನಿನ್ನು ಮಾಯ, ನಿನ್ನ ಇಷ್ಟದಂತೆ ರಾಜ್ಯಕ್ಕೆ ಒಡ್ತಿಯನ್ನಾಗಿ ಮಾಡಲೇ. ನಿನ್ನ ದಯಾದಿಂದ ನಾನು ಭಾಗ್ಯಧಾರ ಆದನು ದೇವ. ಮಹಾನುಭಾವ, ಅಹೋ ಎನ್ನ ಪ್ರೀತಿಯ ಅಹೋ ತಂಗಿಯಾದ ಉಳಿಚಿ, ನಿನ್ನ ಗರ್ಭದೊಳಗೆ ಉದ್ಭವಿಸುವ ಮಗನು ನಿನ್ನ ಕೀರ್ತಿಯಂ ಶಿಖರಕ್ಕೇರಿಸುವೆನು. ನೀನೇ ಭಾಗ್ಯವಂತಿಯಮ್ಮ ತಂಗಿ, ವರಮಂಗಲಾಂಗಿ. ಅಹೋ ಎನ್ನ ಕುಮಾರಿಯಾದ ಉಳಿಕೆ ನಾಗರಾಜನೇ,
ಅತಿ ಕಾಂತಿಕನಕ್ಕ. ಪ್ರೇಕ್ಷಕ ಮಹಾಶಯರೇ, ಇದೇ ಗ್ರಾಮದಲ್ಲಿರುವ ಹುಲಗಪ್ಪ ಅವರು ಬಾಲಕೃಷ್ಣಗ 501 ರೂಪಾಯಿ, ಕಳಸೂರ 501 ರೂಪಾಯಿ, ಕರಸೂರ 501 ರೂಪಾಯಿ, ದ್ರೋಣಗ 501 ರೂಪಾಯಿ, ಅರ್ಜುನಗ 501 ರೂಪಾಯಿ, ಏಕಲವ್ಯ 501. ಮತ್ತು ಪೋಯಮರಣ್ಣ ವಿಶ್ವನಾಥ್ ರೆಡ್ಡಿ. ದಿವ್ಯ ಪ್ರಭಾವ ದೇವ ಮಾಡಿ ಉಂಡರೆ ಮಂದಿಯ ಕಾಟ, ಸುಮ್ಮನ ಕುಂತರೆ ತಂದೆ ತಾಯಿಯ ಕಾಟ, ಮೂಲೆಯಲ್ಲಿ ಮಲಗಿದ ಸೊಳ್ಳೆಗಳ ಕಾಟ, ಬೀದಿಯಲ್ಲಿ ಓಡಾಡಿದರೆ ಬೀದಿ ನಾಯಿಗಳ ಕಾಟ, ಇಂಥ ಹಲವಾರು ಕಾಟಗಳನ್ನು ತಾಳಲಾರದೆ ಹತ್ತರೊಳಗೆ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿಸುವ ಪುಟ್ಟದಾವದನ್ನು ಕರೆಯುತ್ತಾರ ದೇವ. ಏಳು ಗಂಟೆಗಳ ಭಯಂಕರ ಕೈಲಾಸೆಂದೆಳಿಸಿ ಈಜ ಕಲ್ಲೇಜನದಿಂದ ಬಿರುದು ಹಾಕಿದನಾದ ಬರಬೇಂದ್ರ ಪುತ್ರ ಓಮಲಗಾತ್ರ ಪಾರ್ವತಿ ಅಮ್ಮನವರ ಪ್ರೇಮದ ಕುಮಾರ ರಾಜಮೋಹನಿ ಎಂದು ಬಿರುದು ಹಾಕಿದನಾದ ಕಾಂಗರೋದ ಕೊಮ್ಮಿನಿಂದ ಶೃಂಗರಾಜನ ಮೆರೆಯುವ ವೀರನಾಗಾರ್ಜುನನಂದಿ ಮೃತ್ಯು ತತ್ಪರಪಡಂತ ಜೈವೀರ ಶೃಂಗರಾಗ ಸಾರಥ್ಯ ವೀರನಾಗಾರ್ಜುನನು ತಾವಾದರೆ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನ ದೇವ. ದಿವ್ಯ ಪ್ರಭಾವ ಸಾರಥಿ ಸುಂದರವಾದ ಸಮಾಮಸ್ತಕ್ಕೆ ಬಂದ ಕಾರ್ಯಾರ್ಥವೇನೆಂದು ಕೇಳಿಯ? ಹೌದು ದೇವ. ಹಾಗಾದರೆ ಇತ್ತವ ಚಿತ್ತ ಬಿಟ್ಟು ನಮ್ಮ ಜನ ಪಾರ್ವತಾ ದೇವಿಯ ಆಶೀರ್ವಾದ ಪಡೆದ ಬಿಲ್ಲು ವಿದ್ಯೆಯನ್ನು ಪಡೆಯಲಿಗೋಸ್ಕರ ಹರಣವಾಯ್ತು ಖಂಡಿಯ ಸಾರಥ್ಯ. ಒಳ್ಳೆಯದು ಹೋಗದೆ ಮುಂದೇನು ಸಂಗತಿ? ಪಾರ್ವತಿ, ಇದೇ ಗ್ರಾಮದಲ್ಲಿರುವ ಪೂಜಾರಿ ತಾತಪ್ಪ ಮಗ ನಾಗಪ್ಪ ಅವರು ಕಂಪನಿ ಪರವಾಗಿ 1500 ರೂಪಾಯಿಗಳನ್ನು ಕೊಟ್ಟಿರುತ್ತಾರಪ್ಪ. ಪಾರ್ವತಿ ಪಾರ್ವತಿ ಜಲ್ದಿ ಬರಮ್ಮ. ತಿಪ್ಪೇಸ್ವಾಮಿಯವರು
ನಾಗಾರ್ಜುನ ಬಲ್ಲ ಸುಂದರವಾದ ಆರಾಮ ಯಾರು ಮಾಡುತ್ತಾರ ಈ ಕಡೆ ಬಾಕ ನಮೋ ನಮೋ ಜನನಿ ತ್ರಿಲೋಕ ಪಾವನೆ ನಿನಗೆ ಮಂಗಳವಾಗಲಿ ಮೇಲೆ ಕೇಳು ಪುತ್ರ ಕೋಮಲದಾಸ. ಆಹೋ ಎನ್ನ ಪ್ರೀತಿಯ ಜನನೇ ಕುಮಾರ ನಿನ್ನ ಪಾದಾಂಬುಜವನ್ನು ಪಡೆದು ಬೇಡಿಕೊಳ್ಳುವುದೇನೆಂದರೆ ಕಂದ ನಿಮ್ಮ ಆಶೀರ್ವಾದ ಬಲದಿಂದ ನಾನು ಬಿಲ್ಲು ವಿದ್ಯೆಯನ್ನು ಪಡೆಯಬೇಕೆಂದು ನಿರ್ಧಾರ ಮಾಡಿಕೊಂಡಿದ್ದೇನೆ. ತತ್ವಯತ್ತ ತಮ್ಮ ಆಶೀರ್ವಾದ ಮಾಹಿತಂದರೆ ಜನಕನಾದ ಈ ಕ್ಷಣದ ಅಪ್ಪಣೆಯಿಂದ ಪಡೆದ ಬಿಲ್ಲು ವಿದ್ಯೆ ಗೋಪುರಾನಂದ ಗೊಂದಲಗತ್ತರ ಮಾತೆ ಜಗತ ಪ್ರಕಾಶ ಅಮ್ಮ ತಾಯಿ ಅಪ್ಪಣೆಯನ್ನು ಕೊಡಬೇಕು. ಹೌದಮ್ಮಯ್ಯ ಏನು ಕೇಳು ಅದೇನು ಚೆನ್ನಾಗಿ ತಾಯಿ ತನ್ನಯ ಕೇಳು ಎನ್ನವರೆನ ಅಮ್ಮ ತಾಯಿ ನಿನ್ನ ತಂದೆಯು ಈಗ ಕೈಲಾಸದಲ್ಲಿಲ್ಲ, ಆತನು ಭೂಲೋಕದಲ್ಲಿರುವನು. ಆದ ಕಾರಣ ನೀನು ಅವನನ್ನು ಮೆಚ್ಚಿಸಿ ಸಕಲ ವಿದ್ಯೆಯನ್ನು ಪಡೆಯಬೇಕು ಕುಮಾರ ಕೋಮಲದಾಸ. ಆಹೋ ಜನನಿಯಾದ ಗೌರಾದೇವಿ ಕಂದ ಆಹೋ ಜನನಿಯಾದ ಗೌರಾದೇವಿ ಕಂದ ಅಲ್ಲದ ನದಿಯ ತೀರದಲ್ಲಿ ವಾಸವಾಗಿರುವೆನ್ನ ತನ್ನ ಬೆಟ್ಟದ ಬಾಳ್ಯದಡಿಯನಾದ ಕಲ್ಲಿನಾದ ನಂಬಳಿಸಿ ಆಶೀರ್ವಾದ ಪಡೆದು ಧನನ ವಿಧಿಯನ್ನು ಮೊದಲಾದ ಚತುರ್ವಿದ್ಯೆಯನ್ನು ಧಾರಿಸಿಕೊಂಡು ಕೈಲಾಸದ ನಿನ್ನ ಸನ್ನಿಧಿಯ ಒಂದು ಅತಿ ವೇಗವಾಗಿ ಸೇರುವನು. ಹೌದು ಕುಮಾರ. ಹೌದು ಮಾತೆ, ಕಂದ ನಾನು ಧನನ ವಿಧಿಯನ್ನು ಪಡಿಸುವ ಪರಿಹಾಂತರ ನಂದಿ ಶೃಂಗಿ ಮೊದಲಾದವರು ನಿನ್ನ ಬೆಂಬಲವಾಗಿ ನಿನ್ನ ಸೇವೆಯಲ್ಲಿರುವನು ಮಾತೆ. ಕಂದ ಅಮ್ಮ ತಾಯಿ ಅದೇ ಚೆನ್ನಾಗಿ ತಾಯಿ. ಕೈ ಮಾಡಿದ ಇದೇ ನಸಲ್ದಿಲ್ಲ
ಅದ್ಭುತವಾಗುವುದು. ಹ, ಕಂದ, ಅಮ್ಮಯ್ಯ. ಹೆಣ್ಣ ಕಣ್ಣಲ್ಲಿ ಕಣ್ಣೀರು ಬಂದಂತೆ ತೋರುವುದು. ಹ, ಕುಮಾರ, ತಾಯಿ. ಅದೇತಕ್ಕೆಂದರೆ ಅದು ಏತಕ್ಕೆ ತಾಯಿ? ನೀನಿನ್ನು ಚಿಕ್ಕ ಬಾಲಕನಲ್ಲವೇ? ಹೌದು ಮಾತೆ. ಚಿಕ್ಕ ಬಾಲಕನನ್ನು ಕಳಿಸುವುದಕ್ಕೆ ನನ್ನ ಮನಸ್ಸು ಸಹಜವಾಗಿ ಒಪ್ಪುವುದಿಲ್ಲ. ಹ, ಕುಮಾರ, ತಾಯಿ. ನೀನು ಸಕಲ ವಿದ್ಯೆಯನ್ನು ಪಡೆಯಲಿಕ್ಕೆ ಹೋದರೆ ಅಲ್ಲಿ ಸರ್ವ ಪ್ರಾಣಿಗಳ ತಿರುಗವು. ನಿನ್ನನ್ನು ಏನಾದರೂ ಮಾಡಿ ಕೊಂದು ಬಿಡುವೆವೆಂದು ದುಃಖವಾಗುತ್ತದೆ. ಬಾಲ್ಯ ಭವ್ಯ ಶಾಲೆ. ಅಯ್ಯೋ ಹುಚ್ಚಮ್ಮ, ಕುಮಾರ, ಸಕಲ ಚರಾಚರ ಜೀವ ಜಂತುಗಳಿಗೆ ಆಶ್ರಮವನ್ನು ದಯಪಾಲಿಸಿ ನೆಟ್ಟನ ಭಾಗ್ಯದಲ್ಲಿಯಾದ ಈಗ ವಿಧವೆಯಾಗಿರುವ ಅಯ್ಯೋ ಮಾತೆ. ಈ ಜಲಪುತ್ರನಿಗೆ ಜೀವ ಜಂತುಗಳಿವೆ. ಅಯ್ಯೋ ಮಾತೆ. ವೇರಬಲ್ಲ ಕೇಸರಿಯಿಂದ ಬೆರಳು ಬರುವ ಸಿಂಹದ ಮರಿಯೇ ಎತ್ತುಚಿತ ನಡೆಯುವವೇ. ಅಹೋ ಮಾತೆ. ಕುಮಾರ, ತೇರ್ಗಡಿಯಂತೆ ಮಾಡುವ ಗಜವಾಹನಿಗೆ ಎತ್ತುಚಿತ ಜೀವ ಜಂತುಗಳಿವೆ. ಅಹೋ ಮಾತೆ, ಪ್ರೀತಿಯಿಂದ ನನಗೆ ನೇಮವನ್ನು ಜಯಪಾಲಿಸು. ಪ್ರೀತಿಯಿಲ್ಲದ ನಿರ್ಭೀತಿಯಿಂದ ಕೀರ್ತಿಯನ್ನು ಪಡೆದು ಬರುವ ಜನನೇ ಜಗತ್ಪಾವನೆ. ಅಮ್ಮ ಜನನೇ. ನೇಮವನ್ನು ಕೊಡಬೇಕು. ಹೌದು ತಾಯಿ. ಕೇಳು. ಅದೇನು ಚೆನ್ನಾಗಿವೆ ತಾಯಿ. ಕುಮಾರ, ಅಮ್ಮ ಜನನೇ. ನೀನು ಸಕಲ ವಿದ್ಯೆಯನ್ನು ಪಡೆಯಲಿಕ್ಕೆ ಹೋಗುತ್ತೇನೆ ಎಂದು ಹೇಳ್ತಿರ್ತೀಯಲ್ಲ. ಹೌದು ತಾಯಿ. ನೀನು ಧೀರನೇ ಸರಿ, ವೀರನೇ ಸರಿ. ಹ, ಕುಮಾರ, ಅಮ್ಮ ತಾಯಿ. ನಿನ್ನನ್ನು ಮಾತ್ರ ನಾನು ಎಂದಿಗೂ ಜಡಿಯುವುದಿಲ್ಲ. ಹ, ಕಂದ, ತಾಯಿ. ಆದ ಕಾರಣ ನೀನು ಭೂಲೋಕಕ್ಕೆ ಹೋಗಿ ತಂದೆಯ ಆಶ್ರಯವನ್ನು ಪಡೆದುಕೊಂಡು ಸಕಲ ವಿದ್ಯೆಯನ್ನು ಪಡೆಯಬೇಕು. ಅರ್ಜುನನ ಬಲಾಢ್ಯ ಎಂದು ನೀನು ಆತನಲ್ಲಿಗೆ ಎದುರವಾಗಿ ನಿಲ್ಲಬೇಕು. ಅಮ್ಮಯ್ಯ, ನಿಮ್ಮ ಆಚರಣೆ ಮಾಹಿತಿ ಅಂದರೆ ಈಗಿಂದ ಹೋಗಿ ಅರ್ಜುನನ ಬಂದ್ಬಿಡು. ಅಮ್ಮ ತಾಯಿ. ಎನ್ನ ಮಾತೇ ಸರ್ವತ್ರ. ಆಹೋ ಜನನೇ, ಬೇರೆ ಮನದ ಜನ ಗಾಬು ಗಡ್ಡ ದರ್ಪಕ್ಕೆ ಕಟಾತರ್ಪ ತಡೆಯುವುದೇ ಪಾವಿನ ಬಾಯಿಗೆ ತಪ್ಪಕ್ಕೆ ತುತ್ತಾಗುವುದೇ. ಹೌದು ಕುಮಾರ. ಒಬ್ಬು ಎಬ್ಬುಟ ಹುಲಿಯ ಮುಂದೆ ಮದ ಬೇರಿದ ಗಜವು ತಲೆ ಎತ್ತುವುದೇ. ಗಂಡಿಗಿಲಿಗಿಲಿ ಗಂಧ ಹರಕೆ ಮೇಲೆ ಮಾತಲ್ಲ ಎನ್ನಂತ ವೀರಾದಿ ವೀರನಿಗೆ ಜೀವ ಜಂತುಗಳು ತಡೆಯಲೇ. ಆಹೋ ಮಾತೆ. ಕಂದ, ಲೇಖನದ ನಿಯಮವನ್ನು ಕೊಡು. ಬೋಲಿನ ಎಲ್ಲರೂ ಎಂಬೀರಿ ಎಕ್ಕಡಿ ಅಂತ ಜೀವ ಜಂತ ಮುಂದೆ ಅಲ್ಲರಿಸಿ ಬಿಲ್ಲು ವಿದ್ಯೆ ಬಳಸಿ ಬರೋ ಜನರೇ ನಾನೇ ಹತ್ತಿರ. ಕುಮಾರ, ಅಮ್ಮ ತಾಯಿ. ನೀನು ಸಕಲ ವಿದ್ಯೆಯನ್ನು ಪಡೆಯಲಿಕ್ಕೆ ಹೋಗುವೆನೆಂದು ಹೇಳ್ತಿರುವೆಯಲ್ಲ. ಹೌದು ತಾಯಿ. ಕಂದ, ಅಮ್ಮಯ್ಯ, ನಿನಗಿನ್ನು ನರನಾರಾಯಣರಂದರು ಅವರು ಸಾಮಾನ್ಯದವರಲ್ಲ ಎಂದು ತಿಳಿದಿರುವೆಯಲ್ಲ. ಹೌದೇನು ತಾಯಿ. ಕಂದ ನಾಗಾರ್ಜುನ, ಅಮ್ಮಯ್ಯ, ಸಕಲ ವಿದ್ಯೆ ನೀನು ಪಡೆಯಬೇಕು. ನಿನ್ನಲ್ಲಿ ಅರ್ಜುನನ ಎದೆಯಲ್ಲಿ ಭೂಲೆಂದು ನೀನು ಆತನಿಗೆ ಎದೆಗೊಟ್ಟು ನಿಲ್ಲಬೇಕು. ಪುತ್ರ, ತಾಯಿ. ಇದೆಲ್ಲವನ್ನು ತಿಳಿದುಕೊಂಡು ನೀನು ಆತ
ಮಾತಿನಲ್ಲಿ ಬಂದು ಆತನೇ ನಿನ್ನನ್ನು ಎದುರುಕೊಂಡು ಓಡುವಂತೆ ಮಾಡಬೇಕು ಪುತ್ರ. ಇದನ್ನು ತಿಳಿದು ನೋಡು ಕೋಮಲ ಗಾತ್ರ. ಆಹೋ ಮಾತಿ ಪರಮ ಪ್ರಖ್ಯಾತೆ. ಹಾಗಾದರೆ ನಿನ್ನ ಇಷ್ಟದಂತೆ ಹತ್ತಿನ ನಡುವುದಂತೆ ಬಿಲ್ಲು ವಿದ್ಯೆ ಪಡಿಸಿ ಬರುವ ಮಾತು ನಿನಗೆ ಆಶೀರ್ವದಿಸಿ ಜಾಗ್ರತೆ. ಕುಮಾರ ಬಿಲ್ಲು ವಿದ್ಯೆಗೆ ಭೂಲೋಕಕ್ಕೆ ತೆರಳರ ನಮ್ಮ ಜನನಿಯಾದ ಪಾರ್ವತ ದೇವಿ ಆಶೀರ್ವಾದ ಆಯ್ತು. ಏತಕ್ಕೆ ತಡ ಎಲ್ಲ ಸಾರದೆ ಪಂಚಾಪುರಕ್ಕೆ ತಾಳ್ಯದ ತೋರಣಗಳನ್ನು ಕಟ್ಟಿದ ಹೆಗ್ಗರಿಯ ಮಿಡಿಸಬೇಕನೆ ರಥವನ್ನು ಸಿದ್ಧಪಡಿಸ ಸಾರಥಿ ಜಾಗೃತಿಯಿಂದ ಭೂಲೋಕದ ಈ ಮಾತಲ ಪ್ರಾಂತಕ್ಕೆ ಹಳ್ಳದ ನದಿಯ ತೀರಕ್ಕೆ ನಮ್ಮ ಜನಕದಿಂದ ಕರ್ತನಕ್ಕೆ ತೂಟಿಂದ ರಥವನ್ನು ಬಿಡುವಂತ ನಾವೇ ಕೋಶ ಉಳುದಾಡುತ್ತಿರುವುದು ನೋಡಿ ಎನ್ನ ಬಲಕರದ ಕುಡಿಯ ಮೀಸೆ ಸಂಶಯಂತಾಗಲಿ ದೇವ. ಕುಮಾರ ಕಂದ, ನೀನು ಹೋಗುವ ಕಾರ್ಯ ಜಯವಾಗಲೆಂದು ಜಯದಾರ್ತಿಯನ್ನು ಮಾಡಿರುವೆನು. ನೀನು ಹೋಗಿ ಜಯಶಾಲಿಯಾಗಿ ಬಾ ಕಂದ, ಆಗ ಆಗುವುದು ಹೆಣ್ಣ ಮನಕ್ಕೆ ಆನಂದ. ಇಷ್ಟಂತೆ ಆಗಲು ಮಾತಿದೆ. ಭೂಲೋಕದ ಹಳ್ಳದ ನದಿಯ ತೀರದಲ್ಲಿ ಒಳಗೊಂಡು ನೋಡು, ಏನು ಶೋಭಾಯವಾಗಿ ಮಾನವಾಗಿ ಕಾಣುತ್ತಿರೋದು ಎಲ್ಲ ಸಾರಥಿ ಶೃಂಗಾರವಾಗಿ ಕಂಗಳಿಸಿ ಶಿಖರವು ನೋಡು, ರಾಶಿಯನ್ನು ನೋಡು ಎಲ್ಲ ಸಾರಥಿ ಹಾಗೂ ಅತ್ತ ನೋಡು. ಈ ನದಿಯ ಜಲಾದಿಯಲ್ಲಿ ವೀಕ್ಷಿಸು, ಎಷ್ಟು ಶತೋಪರಿ ಮಾಡುವುದು ನೋಡು.
ಗೋಮನೆ ಮೆಟ್ಟಲ ಪಾಂಡದಲ್ಲಿಯನಾದ ಈಶನ್ಯ ಪ್ರತಿಮೆ ಲಿಂಗವನ್ನು ವೀಕ್ಷಿಸು. ಕೈಲಾಸ ದರ್ಶನಾದ ಎನ್ನ ತಂದೆ ಅಮರನಾಥ ನಾಮವನ್ನರಿಸಿ ಉದ್ದವಾಗಿರುವ ನಾಡು. ಎಲ್ಲ ಸಾರಥಿ ಇದೇ ಸರಿಯಾದ ಮಾತಿ ಪಾರ್ವತಿ ದೇವಿ ಹೇಳಿದಂತೆ ಈ ನದಿಯಲ್ಲಿ ಮಾಡಿದಂತೆ ಒಂದನೇ ಮುಗಿಸಿ ತರುವಾರೆ ಈಶನ್ಯಂ ಕುರಿತು ತಪವನ್ನಾಚರಿಸಿ ಬಿಲ್ಲು ವಿದ್ಯೆ ಮತ್ತು ಚಂದ್ರ ವಿದ್ಯೆಯನ್ನು ಹೊರಗಡೆ ಬರೆದ ಸೈಲೆನ್ಸ್. ಪ್ರೇಕ್ಷಕ ಮಹಾಶಯರೇ, ಇದೇ ಗ್ರಾಮದಲ್ಲಿರುವ ಇನ್ನ ಕೆಲವರು ಯಜಮಾನರು ಸನ್ಮಾನ ಮಾಡಲಾಗುತ್ತದೆ. ಅವರವರ ಹೆಸರುಗಳನ್ನು ಕರೆಯುತ್ತೇವೆ. ಅವರು ಬಂದು ಪುಷ್ಪಮಾಲೆಯನ್ನು ಸ್ವೀಕರಿಸಿಕೊಂಡು ಹೋಗಬೇಕಂತ ನಾವು ಕೇಳ್ಕೊಳ್ತೇವೆ. ಮೀಸೆ ರುದ್ರಪ್ಪ, ಸೋಮಪ್ಪನವರ ಬಸವರಾಜ, ಎಚ್ ಅಂಬಣ್ಣ, ಎಚ್ ಗೌಸಿದ್ದ, ಟೀಚರ್ ಚಂದ್ರಶೇಖರ್. ಮಧುವನ ಮಧುರವನ ಮಧುವನ ಪುರುಷನು ದಾರಾಗಿರಬಹುದು. ದಾರಾದರೇನು? ಹತ್ತಿರಕ್ಕೆ ಹೋಗಿ ಮಾತನಾಡಿಸಿ ಬಂದ ವಿಚಾರವನ್ನು ಕೇಳಿ ಇವನ ತಪವನ್ನು ನಾನು ಭಂಗಪಡಿಸಲೇಬೇಕು. ಏನಿದು? ಹತ್ತಿರಕ್ಕೆ ಹೋಗಿ ಮಾತನಾಡಿಸಿದರು ಕರಮುಗಿದು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಎಂಬ ಶಿವ ಭಕ್ತಿಯಲ್ಲಿ ಮತನಾಗಿರುವನು.
ದೇವರಳ್ಳಿ ಪನ್ನಪ್ಪ ಏಕಲವ್ಯ 100 ರೂಪಾಯಿ, ದ್ರೋಣಾಚಾರಿ 100 ರೂಪಾಯಿ ಕೊಟ್ಟಿರ್ತಾರೆ. ಈ ಬಾಲಕನು ದಾರ ಆಗಿರಬಹುದು, ಈ ಬಾಲಕನು ಸತಿ ಆಗಿರಬಹುದು. ಈ ಬಾಲಕನ ಭಕ್ತಿಯಲ್ಲಿ ನೋಡಿದ್ರೆ ನಾನು ಆಶ್ಚರ್ಯವಾದನು. ಚಿಕ್ಕ ವಯಸ್ಸಿನಲ್ಲಿ ಈ ಬಾಲಕನಿಗೆ ಎಂತ ವಿಶೇಷವಾಗಿರಬಹುದು. ಈ ಬಾಲಕನ ಭಕ್ತಿಯನ್ನು ನೋಡಿ ನಾನು ಆಶ್ಚರ್ಯವಾದನು. ಇವಳ ವರಿಯಾದ ಇನ್ನೊಂದು ವಿಸ್ಮಯ ಚಿಕಿತ್ಸನಾದ ಸಂಗತಿಗಳು ಕಂಡಿಯ ಇವಳ ದಾರಿ ಆಗಿರ್ಬೋದು. ಈ ದೇವ ಸಂಬೋಧಗಳು ಇಲ್ಲ ಈ ಕಂದರ ಸತಿ ಮಣಿಯವೇ ಅಲ್ಲವೇ ಅಲ್ಲ. 6 ಮಣಿಯಲ್ಲಿ ತನ್ನ ಸಂಗಡ ಜಪವನ್ನು ಆಚರಿಸುತ್ತಿದ್ದರು. ಈ 4 ಮಣಿಯ ಸತಿ ಮಣಿಯವೇ ಅಲ್ಲವೇ ಅಲ್ಲ. ಇವಳ ವೈಯಾರನು ಸ್ವಲ್ಪ ಆಡಿತು. ಯುವ ಪುತ್ರನ ಜಪವನ್ನು ಕೆಡಕಲು ಬಂದಿರಬಹುದು. ಎಲ್ಲರಿದ್ದರೆ ತನ್ನ ಅಂಗಾಂಗದ ಕಾಲಿಗೆಜ್ಜೆಯನ್ನು ತಲುಪಿಸುತ್ತ ಈ ಬಾಲಕ ಸುತ್ತಮುತ್ತ ಅಲ್ಲವೇ ಅಲ್ಲ. ಈ ಕನ್ಯಾರತ್ನವನ್ನು ಮಾತನಾಡುತ್ತಿವೆ. ಆ ಶ್ರೀರಸ್ತು ಶ್ರೀರಾಮನು ನೀನು ದಾರು ನೀನು ಇಲ್ಲಿಗೆ ಬಂದ ಕಾರಣವೇನು? ಅಹೋ ವೀರಾಧಿವೀರ, ನನ್ನನ್ನು ದಾರು ಎಂದು ಕೇಳುತ್ತಿರುವೆಯಾ? ನಾನು ದಾರಾದರೆ ನಿನಗೆ ಎತ್ತಕ್ಕೆ ಬೇಕು. ಯಾವ ಕೆಲಸಕ್ಕಾಗಿ ಬಂದಿರುವೆಯೋ ಆ ಕೆಲಸವನ್ನು ನೋಡಿಕೊಂಡು ಇಲ್ಲಿಂದ ಹಿಂತಿರುಗಿ ವಾಪಸ್ ಹೋಗಿಬಿಡು. ನೀನು ದಾರು ನನ್ನ ಕಾರ್ಯಕ್ಕೆ ಅಡ್ಡಿ ಬಂದ ಕಾರಣವೇನು? ನಿನ್ನ ವಿಚಾರವನ್ನು ತಿಳಿಸು ವೀರಾದಿ ವೀರನೇ, ಅತಿ ಗಂಭೀರನೇ. ನೀನು ದಾರುವುದನ್ನು ಕೇಳಲು ನೀನ್ಯಾರು? ನೀನು ದಾರು ಎಂಬ ವಿಚಾರವನ್ನು ಚೆನ್ನಾಗಿ ಹೇಳ ಮೊದಲು. ನೀನು ಹೇಳು. ಅಹೋ ವೀರಾದಿ ವೀರ, ನನ್ನನ್ನು ದಾರೆಂದು ಕೇಳಿದೀಯಾ? ಹೇಳಬೇಕೆ? ನಾನು ದಾರೆಂಬುದನ್ನು ತಿಳಿದು ನೀನು ಅದನ್ನು ಕಟ್ಟಿಕೊಂಡು ಏನು ಮಾಡಬೇಕು? ವೀರಾದಿ ವೀರ, ನಾನು ಯಾರೆಂದು ಹೇಳುವೆನೋ ಚೆನ್ನಾಗಿ ಕೇಳು. ಬಂದೇ ಬಾ. ಅಹೋ ಸುಂದರ, ಹೇಳುವೆ ಕೇಳು. ಎನ್ನಯ ವಿಷಯ ಮನದಿಯ ಮರ್ಮವ ತಿಳಿಸುವೆನ ಸುಂದರನೇ, ಓ ಸುಂದರನೇ, ಸುಂದರನೇ, ಓ ಸುಂದರನೇ. ಸುಂದರ, ಚೆನ್ನಾಗಿ ಕೇಳು.
ಯಾರು ಗೊತ್ತೇ? ಇಂದ್ರನಲೋ ಎನ್ನಯ ವಿಜಯ ನನ್ನನ್ನು ಧಾರೋ ಎಂದು ಕೇಳಿದೆಯಲ್ಲ, ಇಂದ್ರನ ಲೋಕದಲ್ಲಿ ನರ್ತಕಿ ನಾನು. ಈ ಧರೆಗೆ ಬಂದ ಕಾರಣವೇನೆಂದರೆ ಭಾರತನ ಸುತನ ನಾಮವನ್ನು ಉಳಿಸುವ ಸಲುವಾಗಿ ಈ ನಾಗಾರ್ಜುನನ ತಪವನ್ನು ಕೆಡಿಸಲು ಬಂದಿರುವೆನು. ಬಂದ ಕಾರ್ಯವನ್ನು ಸಫಲಗೊಳಿಸಲು ನೀನು ನನ್ನ ದಾರಿಗೆ ಅಡ್ಡವಾಗದೆ ಇಲ್ಲಿಂದ ಹೊರಟು ಹೋಗುವ ವೀರಾದಿ ವೀರನೇ, ಅತಿ ಗಂಭೀರನೇ. ತಪವನ್ನು ಆಚರಿಸುವ ಯುವ ಪುರುಷನನ್ನು ನೋಡಿ ನಾನು ಆಶ್ಚರ್ಯವಾಗಿ ಅಷ್ಟರಲ್ಲಿ ಅದರ ಸುತ್ತಲೂ ಸುಳಿಯುವ ನನ್ನನ್ನು ಕಂಡರು. ಅಂದರೆ ವಿವರಿಸುವ ಕಣ್ಣಾಗುತ್ತವೆ ನೀರುದಾರು ನೀರು ವಿಧವಾಗಿ ಕೇಳುವ ನೀರುದಾರು ನೀವು ಇಲ್ಲಿಗೆ ಬಂದ ಕಾರಣವೇನು ತಿಳಿಸಮ್ಮ ತಂಗಿ. ಏನಂದೆ? ಅಣ್ಣ ಅಂದಿದ್ದು ಕಾಂತ ಅಲ್ಲ. ದಾರಿಗೆ ಕಾಂತ ಎಂದರೆ ಪರಿಣಾಮ ಸರಿಯುವುದಲ್ಲ. ನನ್ನ ವಿಚಾರ ಕೇಳಿದೆಯಲ್ಲ, ತಿಳಿಸಿದನು, ಚೆನ್ನಾಗಿ ಲಾಲಿಸು. ಅಹೋ ವೀರಾದಿ ವೀರ ನೆನೆಸಿಕೊಂಡ ಏಕಲವ್ಯ, ಯಾರ ಮಾತನ್ನು ಕೇಳಿ ನಾನು ಇಲ್ಲಿಗೆ ಬಂದಿರುವೆನು ಗೊತ್ತೇ?
ಏಕಲವ್ಯ, ಇಂದ್ರನ ಆಸ್ಥಾನದಲ್ಲೇ ನರ್ತಕಿಯಾದ ನಾನು ಆ ಇಂದ್ರನು ನನಗೊಂದು ಕಾರ್ಯವನ್ನು ಕೊಟ್ಟಿರುವನು. ಪಾರ್ಥನ ಸುತನ ನಾಮವನ್ನು ಉಳಿಸುವ ಸಲುವಾಗಿ ನಾಗಾರ್ಜುನನ ತಪವನ್ನು ಕೆಡಿಸಿ ಬಾ ಎಂದು ದರೆಗೆ ಕಳಿಸಿರುವನು. ನನ್ನ ಕಾರ್ಯಕ್ಕೆ ಅಡ್ಡ ಬರಬೇಡ ಅಣ್ಣ ಸುಗುಣ ಲಾವಣ್ಯ. ಅಹೋ ಅಣ್ಣಯ್ಯ, ಇದೇ ನನ್ನ ಅಪಚಾರದ ವಾಣಿ. ಹಾ, ಆ ಮದಾಂಧನಾದ ಇಂದ್ರನ ಕಣ್ಣು ಈ ಬಾಲಕನ ಮೇಲೆ ಆ ಮೂರ್ಖನು ಮಾಡುವುದು ಇಂಥ ಅಪಚಾರ. ಇದೇನು ಮೋಸವಾಗುವುದು? ಆ ನಿನ್ನ ಅರ್ಜನಾದ ಇಂದ್ರನಿಗೆ ಇದರ ಮೇಲೆ ಕೋಪವಿರುವುದು. ಇದರಂತೆ ಇಂದ್ರಕ್ಕೆ ದೂರ ಅರ್ಥದಲ್ಲಿ ತಿಳಿಸಿದ ಆ ಸಗರ ಮಹಾರಾಜನಿಗೆ 60 ಮಂದಿ ಮಕ್ಕಳಿದ್ದರು. ಅವರ ಸಹಾಯದಿಂದ ಅವರ ಮಹಾರಾಜನಿಗೆ 90 ಯಾಗವನ್ನು ಮಾಡಿದರೆ ಶತಮಾನ ಒಟ್ಟೆ ರಾಜನ ಎತ್ತಿನ ಕುದುರೆಯನ್ನು ಹಿಡಿದುಕೊಂಡು ಹೋಗಿ ತಪವನ್ನು ಕೈಯುವ ಕಪಿಲಾಮುನಿವರೆಗೆ ನೆಲ್ಲ ಕುದುರೆಯನ್ನು ಕದ್ದು ತೆಗೆದುಕೊಂಡು ಹೋಗಿದವನೆಂದು ಆ ಸಾಗರನಿಗೆ ತಿಳಿಸಿದ ಕ್ಷಣವೇ ಆ ಸಾಗರನ ಮಕ್ಕಳು ಸಿಟ್ಟಿಗೇರಿ ಕುಪಿತನಾದ ಆ ಸಾಗರನ ಮಕ್ಕಳು ಸಿಟ್ಟಿಗೇರಿ ಬಾಣ ಪ್ರಯೋಗ ಮಾಡಲು ಕುಪಿತನಾದ ಕಪಿಲ ಮಹಾಮುನಿಯು ತನ್ನ ಹುಡುಗಣ್ಣನ್ನು ತೆಗೆದು ನೋಡಲು ಆ ಸಾಗರನ ಮಕ್ಕಳು 60 ಮಂದಿ ಮಕ್ಕಳಿದ್ದರು. ತಕ್ಷಣವೇ ಸುತ್ತುಗೂಡಿ ಆಗಿ ಹೋದರು. ಅಂತ ಮೋಸವನ್ನು ಮಾಡುವ ದೇವೇಂದ್ರ ನಮ್ಮ ಮೂರ್ಖನಾದ ಕೆಡಬೇಡ ಸೌದಾಮಿನಿ. ಅಣ್ಣಯ್ಯ, ನಾನು ನಿನ್ನ ತಂಟೆಗೆ ಬಂದಿರುವೆನೆ. ಬಂದಿರುವ ತಿಂಗಮ್ಮ ಅವನ ಕಣ್ಣಿಗೆ ಬಂದಿರುವ ಅಣ್ಣಯ್ಯ, ಇಂದ್ರನು ಹೇಳಿದಂತೆ ಈ ಕಾರ್ಯವನ್ನು ಮಾಡದೆ ಹೋದರೆ ನನಗೆ ಉಳಿಗಾಲವಿಲ್ಲ. ಮಾತು ಮಾತಿಗೂ ತಂಗಿ ತಂಗಿ ಎಂದು ಕರೆಯುವೆಯಲ್ಲ, ಈ ತಂಗಿ ಮೇಲೆ ನಿನಗೆ ಪ್ರೀತಿ ಇಲ್ಲವೇ? ಅಣ್ಣಯ್ಯ, ಇಂದ್ರನು ಹೇಳಿದಂತೆ ಇಂದ್ರನ ಕಾರ್ಯವನ್ನು ನೆರವೇರಿಸಲು ನೀನು ನನಗೆ ಅಪ್ಪಣೆಯನ್ನು ಮಾಡಿಕೊಡಬೇಕು. ನೀನು ಅಪ್ಪಣೆಯ ಮಾಡಿಕೊಟ್ಟರೆ ಮಾತ್ರ ಈ ನಾಗಾರ್ಜುನನ ತಪವನ್ನು ಕೆಡಿಸಿ ಪಾರ್ಥ ಸುತನ ಹೆಸರನ್ನು ಉಳಿಸುವೆ. ಎನ್ನ ಮಾತನ್ನು ಕೇಳು ಅಣ್ಣ, ಆಗಲೇ ನಿನಗೆ ಬರುವುದು ಪುಣ್ಯ. ನೀತಿ ಇಲ್ಲದ ಕೋತಿ ಅಂತ ಹಾಕಬೇಡ. ಸಂಸ್ಕೃತಿಯಿಂದ ಕೋತಿ ಮಾತುಗಳಲ್ಲ. ಎಲೈ ಕೃಷ್ಣರು ಅತಿ ವಿನಯದಿಂದ ತಪವನ್ನು ಕೆಡಿಸಲು ಬಂದಿರುವವರೇ, ಇಲ್ಲದಿದ್ದರೆ ತಪವನ್ನು ಆಚರಿಸುವ ಇವರ ತಪವನ್ನು ಎಲೈ ಅಥವಾ ಬಲ್ಗೆ ಅಥವನಾದರಿಂದ ನಾನು ಕರೆಯಿಸಿ ಅವನ ಬಂದು ನಿನ್ನನ್ನು ಬಿಡಿಸಿಕೊಂಡು ಹೋಗುತ್ತಾನೆ. ಎಲೈ ಕೃಷ್ಣಬಿಟ್ಟ ಮರ್ಯಾದೆಯಿಂದ ಪಾಪಕ್ಕೆ ಗುರಿಯಾಗಬೇಡವೆಂದು ಎನ್ನ ಲೆಕ್ಕವಿಲ್ಲದ ದಿಕ್ಕು ಮಾತನಾಡುವ ಸೊಮ್ಮನ ಬಂದ ಹಾದಿಯನ್ನು ಹಿಡಿದು ಹಿಂದಕ್ಕೆ ತರುವ ದುರಾತ್ಮರೇ ಮಹಿಳೆಯರೇ, ನೂರನಂತೆ ಮಾತನಾಡುವ ಲೆಕ್ಕವಿಲ್ಲ. ಬಹುದು ಬೇಡ. ಅಹೋ ಅಣ್ಣಯ್ಯ, ನನ್ನನ್ನು ದುಷ್ಟರೇ ಭ್ರಷ್ಟರೇ ಎಂದು ಬೈಯುವೆಯ? ನೀನೇ ದುಷ್ಟನು. ನೀನೇ ನನ್ನ ಕಾರ್ಯಕ್ಕೆ ಅಡ್ಡ ಬಂದಿರುವುದು ನಾನಲ್ಲ. ನೀನೆಂಥ ಬಂಡನಿರಬೇಕು. ಇಷ್ಟು ವಿಚಾರವನ್ನು ತಿಳಿಸಿ ಹೇಳಿದರೂ ನನ್ನ ಕಾರ್ಯಕ್ಕೆ ಅಡ್ಡ ಬರುವೆಯಲ್ಲ. ಅವನ ತಪವನ್ನು ಭಂಗಪಡಿಸಿದರೆ ನಿನಗೇನಾಗುವುದು? ಚಿಕ್ಕವನ್ನೇ ನಾನು ಪಡೆಯುವೆ. ಎಲ್ಲೋ ದುರ್ಮಾರ್ಗನೇ, ನೆತ್ತಿಯಲ್ಲಿ ಪಿತ್ತವು ಹೆಚ್ಚಾಗಿ ಈ ರೀತಿ ಮಾತನಾಡುವೆಯಾ? ನೆತ್ತಿಯಲ್ಲಿ ಪಿತ್ತವು ಹೆಚ್ಚಾಗಿರುವುದೇ? ಹೌದೇ?